ಬ್ರೋ ಬೇಕು ಬೇಡ ಇಡಿ ಏನ್ನ ಥೂ. ನಮಸ್ಕಾರ ಗುರು, ಎಲ್ರು ಹೆಂಗಿದ್ರ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ. ಇವತ್ತು ಒಳ್ಳೊಳ್ಳೆ ಫನ್ ವಿಡಿಯೋ ತಗೊಂಬಂದಿದ್ದೀನಿ. ನೋಡಿ, ಎಂಜಾಯ್ ಮಾಡಿ. ನಿಮ್ ಜೊತೆ ನಾನು ಕೂಡ ಎಂಜಾಯ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾ ಹತ್ರಿ ಸರ್. ಸರ್ ನಿಮ್ಮ OTP ಹೇಳ್ತೀರಾ? 3418. ಓಕೆ ಸರ್, ಒಂದು ಕಾಲ್ ಮಾಡ್ಬೋದಾ ಸರ್? ಹಾಂ ಮಾಡಿ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಹಲೋ ಅಣ್ಣ, ಅದು ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ಗೇರ್ ಹಾಕ್ಬೇಕಾ ಅಥವಾ ಗೇರ್ ಹಾಕಿ ಗಾಡಿ ಸ್ಟಾರ್ಟ್ ಮಾಡ್ಬೇಕಾ? ಸತ್ತೈವ. ಅಯ್ಯೋ, ಎಲ್ಲಿಂದ ಬರ್ತೀರ ನೀವೆಲ್ಲ? ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಚೆನ್ನಾಗಿದೆ ವಿಡಿಯೋ. ಮಗ, ನಿನ್ನ ದೋಸ್ತರೆಲ್ಲ ಎಂತ ಮಾಡ್ತಾರೆ? ಅಕ್ಷಯ್ ಡಾಕ್ಟ್ರು, ಸುಮಿತ್ ಇಂಜಿನಿಯರ್, ಚೇತನ್ ಮತ್ತೆ ಈಶ್ವರಿಂದ ಹೋಟೆಲ್ ಬಿಸ್ನೆಸ್ ಉಂಟು. ನೀ ಎಂತ ಮಾಡ್ತಿ? ನಾನು ಸ್ಟ್ಯಾಂಡಪ್ ಕಾಮಿಡಿಯನ್, ಅಂದ್ರೆ ಕಾಮಿಡಿ ಶೋಸ್ ಎಲ್ಲ ಮಾಡ್ತೆ, ಡಾರ್ಕ್ ಜೋಕ್ಸ್ ಎಲ್ಲ ಹೇಳ್ತೆ. ಜೋಕ್ ಕಟ್ಟೆ ತಡಿಯಂಗ್ರೆ ಪೊಲೀಸ್ ಕಟ್ಟೆ. ಯಾರು ಅಜ್ಜಿ ಇದು? ಬ್ರೋ, ನೀನ್ ಇವಾಗ ಯಾವ ಬೆಡ್ಶೀಟ್ ಒಳಗೆ ಕಿಸಿ ಕಿಸಿ ಅನ್ಕೊಂಡ್ ಚಾಟ್ ಮಾಡ್ತಿದ್ಯಾ, ಮುಂದೆ ಒಂದಿನ ಅದೇ ಬೆಡ್ಶೀಟ್ ಒಳಗೆ ಅಳ್ತೀಯ. ಸೊ ಬಿ ಕೇರ್ಫುಲ್. ಬ್ರೋ ಬೇಕು ಬೇಡ. ನಾ ಬೇರೆದವ್ರ ಬಾಯನ್ ಬಿದ್ದಿದ್ ತಿನ್ನಂಗಿಲ್ಲ. ಓ ಬ್ರೋ, ನೀ ಹೆಂಗ್ ತಿಂತಿ? ಹಾ, बबली तेरो मोबाइल वाभे तेरी. ಮೊಟ್ಟೆ ತಿಂತಿ? ಅಣ್ಣ, ಈ ಮೊಬೈಲ್ದು ಪೌಚ್ ಇದ್ದ? ಹ್ಞೂ ಅಣ್ಣ, ಅದ. ಎಷ್ಟಣ್ಣ ಈ ಪೌಚು? 150 ರೂಪಾಯಿ. 150 ರೂಪಾಯಿ ಅಣ್ಣ. ಈ ಪೌಚು ಬರೀ 50 ರೂಪಾಯಿ. 50 ರೂಪಾಯಿ? 50 ರೂಪಾಯಿ ಈ ಕಾಲದಲ್ಲಿ ಪೌಚಲ್ಲಿ ಬಂದಣ್ಣ. ಅಣ್ಣ, ಇಂಥ ಪೌಚ್ಗಳನ್ನ ಎಷ್ಟು ಹಾಕ್ಸಿಲ್ಲ, 50 ರೂಪಾಯಿ ಬರ್ತದ ಹಾಕಣ. 50 ರೂಪಾಯಿಗೆ ತಗೋಬೇಕಣ್ಣ, ನಾನೇ ತಗೋತೀನಿ. ನಿಜವಾಗ್ಲೂ ತಗೊಂಡ ಅಣ್ಣ? ಹ್ಞೂ, ನಾನೇ ತಗೋತೀನಿ. ಎಷ್ಟಿದ್ರು ತಗೋತೀನಿ, ತಗೋಬೋಗು. ತಗೋಣ. ಇವನ್ ಯಾವನ ಮರಿಯ ಇರ ಬರೋ ಪೋಸ್ಟ್ನೆಲ್ಲ ಬ್ಯಾಗೆ ತುಂಬ್ಕೊ ಬಂದಿದ್ದನು. ಕೊಡೋಣ ಮತ್ತೆ ಕಾಸ. ನನ್ನ ಮಕ್ಕಳು ಒಂದೊಂದಲ್ಲ ಕೊಡಿಯ ಕಾಸು. ವಿಡಿಯೋ ಮಗ ಜಂಗಲಕ್ಕೆ ಬಾ, ಸಿಂಗಲಕ್ಕೆ ಬಾ. ನೀರು ಕೊಡ. ನೀರು ಸೈಡ್ ಹಾಕ್ ಮಗ, ಅಲ್ಲಿ ತಗೊಂತೀನಿ. ಮಿರರ್ ಒಂಚೂರು ಕಡೆ ಮಿರರ್ ಸಾಕು. ಗ್ಲಾಸ್ ಹಾಕು. ಗ್ಲಾಸ್ ಹಾಕು. ನಿದ್ದೆ ಬರ್ತಾವ್. ತಲೆ ಕೆಡ್ಸ್ಕೊಬಿಡಿ. ಇನ್ನು 2 ಅವರಿಗೆ ಲೊಕೇಶನ್ ಡ್ರಾಪ್ ಮಾಡ್ತೀನಿ. ಇನ್ನು 2 ಅವರಿಗೆ ಲೊಕೇಶನ್ ಡ್ರಾಪ್ ಮಾಡ್ತೀನಿ. ತಲೆ ಕೆಡ್ಸ್ಕೊಬಿಡ, ನಾನೇ ನಿದ್ದೆ ಮಾಡ್ತೀನಿ. ನೋಡು ಹೆಂಗ್ ಟರ್ನ್ ಮಾಡ್ತಾ ಇದೀನಿ. ಸಾಂಗ್ ಹೇ ಸಿರಿ ಸಾಂಗ್ ಸಿಂಗ್ ಸಾಂಗ್. ನೆಪ್ಸು ಫಸ್ಟ್
ನಿದ್ದೆ ಹೋಗಲ್ಲ. ಕಾರಲ್ಲಿ ಕೂತಿರೋರು ಯಾರು ನಿದ್ದೆ ಹೋಗ್ಬಿಟ್ರೆ ನಿದ್ದೆ ಹೋಗ್ಬೇಕು ಅನ್ಸುತ್ತೆ. ಹೋಗಲ್ಲ, ಎನಿ ಚಾನ್ಸ್ ಹೋಗಲ್ಲ. ನಿನ್ ಕಾಲ್ ಕಟ್ಕೊಂತ ಮಲಗಬೇಡ ಮಗ, ನಮ್ಮ ಅಮ್ಮನ ನಮ್ಗೆ ಯಾರಿಗೂ ಕಾರು ಕುಂಡಿ ಪಂಡಿ ಇಳ್ಸ್ಕೊಂಡ್ ಕರ್ಕೊಂಡು ಹೋಗ್ಬಿಡ್ತೀನಿ. ನೀಟಾಗಿ ಕರ್ಕೊಂಡು ಹೋಗ್ಬೇಕಂದ್ರೆ ಶಿಸ್ತಾಗಿರ್ಬೇಕು ಕಾರ್. ಈ ನನ್ನ ಮಕ್ಕಳು ಒಂದೊಂದಲ್ಲ. ಲಾರಿ ಗುದ್ಲ ಬೇಡ ಬೇಡ ಬೇಡ. ಅಲ್ಟಿಮೇಟ್ ಗುರು ಇದೆಲ್ಲ ಚಿಂದಿ. ಕರ್ಮ ಗುರು ಕಾಯಿರದಲ್ಲೇ ಅಕ್ಕ ಹಿಡ್ಗದಲ್ಲಿ. ನಮ್ ಜೀವನ ಮುಂದಕ್ಕೆ ಸಾಗ್ಬೇಕು ಅಂದ್ರೆ ಏನನ್ನ ಒಂದ್ ಕೆಲಸ ಮಾಡ್ಬೇಕು ಅಂದ್ರೆ ಆ ಕೆಲಸ ಈ ಕೆಲಸ ಅಂತ ಏನು ಕೇಳಕ್ ನೋಡ್ಬಾರ್ದು. ಅದಕ್ಕೆ ನಾನು ಒಂದು ಆಟೋ ತಗೊಂಡಿದ್ದೀನಿ. ಇವತ್ ಮೊದಲನೇ ದಿವಸದಲ್ಲಿ ನಾವು ಎಷ್ಟು ದುಡಿತೀವಿ ಅಂತ ನೋಡೋಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇ ದಿವಸನೇ 2 ಲಕ್ಷ ದುಡ್ದಿದ್ದೀನಿ ಆಟೋ ಮಾರಿ. ಆಟೋ ಮಾರಿ. ದೇಶಕ್ಕೊಬ್ನೇ ಪ್ರಧಾನಿ, ರಾಜ್ಯಕ್ಕೊಬ್ನೇ ಮಂತ್ರಿ, ಏರಿಯಾಕ್ಕೊಬ್ನೇ ಈ ವಿಕ್ಕಿ. ಏರಿಯಾಗೊಬ್ನೇ ವಿಕ್ಕಿ ನಾಯಿ ಹಿಡಿಯೋನು. ಏರಿಯಾದಲ್ಲಿ ಒಂದ್ ಬೀದಿ ನಾಯಿ ಓಡಾಡಕ್ಕೂ ಬಿಡೋದಿಲ್ಲ. ಹಿಡ್ಕೊಂಡು ಹೋಗ್ಬಿಟ್ಟು ಆ ನಾಯಿಗೆ ಕಚ್ಬಿಟ್ಟು ಕಾಡಿಗೆ ಬಿಟ್ಟು ಬಂದ್ಬಿಡ್ತಾನೆ. ವಿಕ್ಕಿ ದ ಡಾಗ್ ಹಂಟರ್. ಜಳಕ ಮಾಡಕತ್ತೇನ್ ಬೇ ಗೌಡ್ ಶೋಣಿ? ಜಳಕ ಮಾಡಕತ್ತಾರ. ಡುಬ್ಬಕ್ ಸಾಬೂನ್ ಹಚ್ಬೋಗಿ ಎಲ್ಲ ಐತಿ ಬಚ್ಚಲ. ಬಾರ ಒಂಟ ಮಗ ದೋತ್ರ ಎತ್ಕೊಂಡು ಎಲ್ಲೈತಿ ಬಚ್ಚಲ. ನಮ್ಮಪ್ಪ ಹೇಳ್ಸತ್ತಾನೆಪ್ಪ, ಏನಂತ? ಜನ ಸೇವೆಯೇ ಜನಾರ್ದನ ಸೇವೆ ಅಂತ. ಮಂದಿ ಬಚ್ಚಲ ಅಡ್ಡಾಡಿ ಅಡ್ಡಾಡಿ ನೀ ಮೌನ್ ಕಲರ್ ಬಂದಿ ಕಾಣತ್ ನೀನು. ಯಾವ ಒಲೇನಿ ಬಾಗಲ ಓಪನ್ ಐತೆ ಸೀದಾ ಒಳಗ ಬರದ. ನಾನು ಅಯ್ಯಪ್ಪ ಈ ಮನಿ ಮಗ ಅಂದ್ರ ನಾವೇನು ಮಂಗ್ಯಾನ್ ಮಕ್ಕಳನ್ನು? ನಿಮ್ ಹುಟ್ಟಿನ ಗುಟ್ಟು ನನಗೇನು ಗೊತ್ತಿಯಪ್ಪ. ನಮ್ಮ ಅಪ್ಪಗ ನಾವು 3 ಮಂದಿ ಮಕ್ಕಳು. ನೀ ಎಲ್ಲಿಂದ ಉದುರಿದ್ಲೆ? ನಿಮ್ 3 ಮಂದಿನ ಹಿರಿದು ತೆಗೆದ ಆಮ್ಯಾಗ ನಾ ಬಂದೀನಪ್ಪ. ಅನ್ಕಿತ್ ಮಿಕ್ಕಿದ್ ಅಂದಂಗ ನೀ ಯಾರ್ಯಪ್ಪ? ನಾನು ಕಸ ಹೊಡ್ಯಾವೇನ? ಬಿಂದು ನನ್ ಮದ್ವೆ ಫಿಕ್ಸ್ ಆಯ್ತು ಕಣೆ. ಓ ಕಂಗ್ರಾಟ್ಸ್ ಕಣೆ. ಥ್ಯಾಂಕ್ ಯು. ಐ ಆಮ್ ವೆರಿ ಎಕ್ಸೈಟೆಡ್ ಅಂಡ್ ಐ ಆಮ್ ವೆರಿ ಹ್ಯಾಪಿ. ನಾವ್ ಎಷ್ಟೆಲ್ಲ ಶಾಪಿಂಗ್ ಮಾಡ್ಬೇಕು ಹೇಳು. ಸ್ಯಾರಿ ಶಾಪ್ ಮಾಡ್ಬೇಕು, ರಿಸೆಪ್ಷನ್ ಶಾಪ್ ಮಾಡ್ಬೇಕು, ಮೇಕಪ್ ಆರ್ಟಿಸ್ಟ್ ನ ಬೇಗ ಬುಕ್ ಮಾಡ್ಬೇಕು, ಜ್ಯುವೆಲ್ರೀಸ್ ಮ್ಯಾಚಿಂಗ್ ತಗೋಬೇಕು. ಓ ಮೈ ಗಾಡ್ ಎಷ್ಟೊಂದು ಕೆಲಸ ಇದೆ. ಅಂಡ್ ನೀನು ಲಾಂಗ್ ಲೀವ್ ತಗೋಬೇಕು, ಅರ್ಥ ಆಯ್ತಾ? ಹಲೋ, ನಾನೇನ್ ಹೇಳ್ತಾ ಇದ್ದೀನಿ? ಲಾಂಗ್ ಲೀವ್. ಅಮ್ಮ ತಾಯಿ 1 ವಾರ ರಜೆ ಹಾಕ್ತೀನಿ. ಸಮಾಧಾನನಾ? ಫುಲ್ ಖುಷಿ. ಸಮಾಧಾನ. ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಜಾಲಿ. ಇಲ್ಲ ಆಂಟಿ ನಂಗೇನು ಬೇಡ. ಫೈನ್, ಥ್ಯಾಂಕ್ ಯು. ಏನಮ್ಮ ರಾಣಿ, ಏನ್ ಸಮಾಚಾರ? ಸಪ್ನಾ, ಹಲೋ. ಅಂಕಲ್ ಏನ್ ತರ್ಲಿ? ಕಾಫಿ, ಟೀ, ಜ್ಯೂಸು? ಓ ನೀನಾ? ನಾನೆಲ್ಲೋ ನಮ್ಮ ಮಾವನ ಫ್ರೆಂಡ್ ಯಾರೋ ಬಂದಿದ್ದಾರೆ ಅಂತ ಅನ್ಕೊಂಡೆ. ಓ ಅಯ್ಯೋ ಬಿಂದು, ಯಾಕೆ ಕೇಳ್ತೀಯ? ನನಗಂತೂ ಜೀವನ ಸಾಕಾಗಿದೆ. ನೀನೇ ಪರವಾಗಿಲ್ಲ, ಎಷ್ಟೋ ಆರಾಮಾಗಿದೀಯ. ಬೆಳಿಗ್ಗೆ ಎದ್ರೆ ಕೆಲಸ, ರಾತ್ರಿ ಆದ್ರೆ ಕೆಲಸ. ನಮ್ಮತ್ತೆ 1 ನಿಮಿಷ ಕುತ್ಕೊಳ್ಳೋಕೆ ಬಿಡಲ್ಲ ಕಣೆ. ಅಡುಗೆ ಆಗಿದ್ರು ನೆಕ್ಸ್ಟ್ ಏನು ಅಡುಗೆ, ನೆಕ್ಸ್ಟ್ ಏನು ಮಾಡೋಣ ಅಂತ ಕೇಳ್ತಾರೆ. ಮಾಡೋಣ ಅಂತ ಕೇಳ್ದಾರಷ್ಟೇ, ಮಾಡೋದೆಲ್ಲ ನಾನೇ. ಇನ್ನು ನಮ್ಮ ಮಾವನು ದಿನಕ್ಕೆ 100 ಜನನ್ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದಾಗೆಲ್ಲ ಬಿಂದು 2 ಲೋಟ ಕಾಫಿ ಮಾಡ್ಬಿಡಮ್ಮ, 2 ಲೋಟ ಟೀ ಮಾಡ್ಬಿಡಮ್ಮ, ಅಂಕಲ್ ಟೀ ಬೇಡವಂತೆ, ಮಜ್ಜಿಗೆ ತಗೊಂಡ್ಬಮ್ಮ, ಜ್ಯೂಸ್ ತಗೊಂಡ್ಬಮ್ಮ ಅಂತ. ನಾನು ಇಡೀ ದಿನ ಅಡ್ಗೆ ಮನೇಲೆ ಇರ್ಬೇಕು ಕಾಣೆ. ಅಷ್ಟೊಂದ್ ಕಷ್ಟ ಆದ್ರೆ ಕೆಲಸ ಬಿಟ್ಬಿಡೆ. ಅಮ್ಮ ತಾಯಿ, ಅಟ್ಲೀಸ್ಟ್ ಕೆಲಸ ಇರೋದ್ರಿಂದ ನಾನು ಒಂದು ಅರ್ಧ ಗಂಟೆ ನೆಮ್ಮದಿಯಾಗಿ ಕುತ್ಕೊಳ್ತಾ ಇದೀನಿ. ಅದನ್ನು ಬಿಟ್ಬಿಟ್ರೆ ಈ ಮನೇಲಿರೋ 24/7 ಮನೆ ಕೆಲಸದೋಳು ನಾನೇ. ಏನೇ ಮದುವೆ ಆಗ 5 ತಿಂಗಳಿಗೇನಾ? ನಮ್ಮ ಮದುವೆ ಆಗ ಬರೀ 5 ತಿಂಗಳಾಗಿರೋದಾ? ಮಜಾ ಆಯಾ. ಮತ್ತೆ ನನ್ಗೆ ಯಾಕೆ 16 ವರ್ಷದ ತರ ಅನ್ನಿಸ್ತಾ ಇದೆ? ನಿನ್ನ
ಯಾರೆಲ್ಲ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡುಗೆ ಮಾಡ್ತೀರಾ ಅವರೆಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾಕೆಂತಂದರೆ ಇತ್ತೀಚೆಗೆ ಒಂದು ಆರ್ಟಿಕಲ್ ಓದಿದೆ ನಾನು. ಸೊ ಆರ್ಟಿಕಲಲ್ಲಿ ಏನು ಬರೆದಿತ್ತು ಅಂತಂದರೆ, ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ತುಂಬ ಹೊತ್ತು ಅಡುಗೆ ಮಾಡೋದ್ರಿಂದ ಅಥವಾ ಆ್ಯಸಿಡಿಕ್ ಫುಡ್ ಅಂತಂದರೆ ಟೊಮೆಟೊಸ್ ಆಗಿರ್ಬೋದು ಅಥವಾ ಸಿಟ್ರಸ್ ಇರುವಂಥ ಫುಡ್ಡನ್ನು ತುಂಬ ಹೊತ್ತು ಬೇಯಿಸೋದ್ರಿಂದ ಅಲ್ಯೂಮಿನಿಯಂ ಲೀಕ್ ಆಗುತ್ತೆ, ಅಂದರೆ ಫುಡ್ಡಿಗೆ ಮಿಕ್ಸ್ ಆಗುತ್ತೆ. ಫುಡ್ ಮಿಕ್ಸ್ ಆಗಿ ನಾವು ಅದನ್ನು ಸೇವಿಸೋದ್ರಿಂದ, ಕಂಟಿನ್ಯೂಸ್ ಆಗಿ ಅದನ್ನು ಸೇವಿಸೋದ್ರಿಂದ ನಮಗೆ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಅಂದರೆ ಮೆದುಳಿಗೆ ಸಂಬಂಧಪಟ್ಟಂತಹ ಬುದ್ಧಿಮಾಂದ್ಯತೆ ಆಗಿರ್ಬೋದು ಅಥವಾ ಅಲ್ಝೈಮರ್ ಆಗಿರ್ಬೋದು, ಇಂತಹ ಕೆಲವೊಂದು ಕಾಯಿಲೆಗಳಿಗೆ ಕಾರಣವಾಗ್ಬೋದು ಅಂತ. ಸೊ ಅದಕ್ಕೆ ನನಗನ್ಸುತ್ತೆ ನಾವೆಲ್ಲ ಹುಟ್ಟದಾವಾಗಿಂದ ಅದನ್ನೇ ತಿನ್ಕೊಂಡು ಬಂದಿದ್ದೀವಿ, ಅದಕ್ಕೆ ಕೆಲವೊಮ್ಮೆ ಸ್ವಲ್ಪ ಮಂಗ್ ಆಡ್ತೀವಿ ಅಂತ. ಅದೇನೇ ಆಗಿರಲಿ, ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ನಾವಂತೂ ಇಷ್ಟು ವರ್ಷ ತಿನ್ಕೊಂಡು ಬಂದ್ವಿ, ಇನ್ನೇನು ಅರ್ಧ ಅಂತೂ ಮುಗಿದಿದೆ ನಮ್ದು ಆಯಸ್ಸು, ಇನ್ನೊಂದು ಅರ್ಧ ಇರ್ಬೋದು. ನಾನು ಹಿಂಗೆ ರೀಲ್ಸ್ ಮಾಡ್ಕೊಂಡು ಕಳೆದು ಬಿಡ್ತೀನಿ, ನೀವು ನನ್ನ ರೀಲ್ಸ್ ನೋಡ್ಕೊಂಡು ಕಳೆದು ಬಿಡ್ತೀರಾ. ಒಂದು ವೇಳೆ ನಿಮ್ಮ ಕೈಲಿ ಸಾಧ್ಯ ಆದರೆ ನಿಮ್ಮ ಮಕ್ಕಳಿಗೆ ಫುಡ್ ಏನು ಕುಕ್ ಮಾಡ್ತೀರಲ್ವ ಆ ಪಾತ್ರೆಗಳನ್ನು ಸೊ ಅಟ್ಲೀಸ್ಟ್ ಸ್ಟೀಲ್ನ ಯೂಸ್ ಮಾಡಿ, ಸ್ಟೈನ್ಲೆಸ್ ಸ್ಟೀಲ್ನ ಯೂಸ್ ಮಾಡಿ. ಸೊ ಯಾಕೆಂತಂದರೆ ಅದು ಸೇಫ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಹಾಗಾಗಿ ಸೊ ನಿಮಗೆ ಸಡನ್ನಾಗಿ ಕಾಣಿಸುತ್ತೆ ಅಂತಲ್ಲ ಈ ಸಮಸ್ಯೆ, ಬಟ್ ನಾವು ನೋಡಿರ್ಬೋದು ಕೆಲವೊಬ್ಬರಿಗೆ ಏಜು ಜಾಸ್ತಿ ಆದಮೇಲೆ 60 ವರ್ಷ 70 ವರ್ಷ ಆದಮೇಲೆ ಸ್ವಲ್ಪ ಬುದ್ಧಿಮಾಂದ್ಯತೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಈ ರೀಸನ್ ಇರ್ಬೋದೇನೋ ಗೊತ್ತಿಲ್ಲ ನನಗೆ, ಬಟ್ ಈ ಥರ ಒಂದು ಮ್ಯಾಟ್ರ್ ಇದೆ, ಸ್ವಲ್ಪ ಸೀರಿಯಸ್ ಆಗಿ ಥಿಂಕ್ ಮಾಡಿ. ಹಲೋ ಫ್ರೆಂಡ್ಸ್, ವಿಷಯ ಏನಪ್ಪ ಅಂದ್ರೆ, ಈಗ ಯಾರು ಫಸ್ಟ್ ಬ್ಯಾಚ್ದವ್ರು ನರ್ಸಿಂಗ್ ಮಾಡಿ ಎಕ್ಸಾಮ್ ಬರೀಲತ್ತಿರಲ್ಲ ಅವ್ರಿಗೊಂದು ಒಳ್ಳೆ ಮಾತು, ಚಲೋ ಓದ್ರಿ, ಚಲೋ ಎಕ್ಸಾಮ್ ಬರೀರಿ. ನಿಮ್ಮ ಇಂಟೆನ್ಷನ್ ಹೆಂಗಿರ್ತದಪ್ಪ ಅಂತಂದ್ರೆ, ಈಗ ಫಸ್ಟಿಗೆ ನಾವು ಎಕ್ಸಾಮ್ ಬರ್ದು ಪಾಸ್ ಆದ್ರೆ ಸಾಕು. ನಮ್ಮಪ್ಪ ಪೊಲಿಟಿಕ್ಸ್ದಾಗರ, ನಮ್ಮಪ್ಪನ ಫ್ರೆಂಡ್ MLA ಅನ, ನಮ್ಮಪ್ಪನ ಫ್ರೆಂಡ್ MP ಅನ, ನಮ್ಮಪ್ಪನ ಬಲ್ ರೊಕ್ಕವ, ಪಾಸ್ ಆದ್ರೆ ಸಾಕು, ನನಗೆ ಗೌರ್ಮೆಂಟ್ ಜಾಬ್ ಹಿಂಗೆ ರೆಡಿ ಅದ ಅನ್ನೋ ಒಂದು ಇಂಟೆನ್ಷನ್ದಾಗ ಇದ್ದಿರ್ತೀರಿ ನೀವು. ನನಗೆ ಗೊತ್ತೈತೆ, ಯಾಕಂದ್ರೆ ನಾನು ಅದನ್ನು ದಾಟಿ ಬಂದಿದ್ದೀನಿ. ಅದಕ್ಕೆ ಇವು ಯಾವ ಕೆಲ್ಸಕ್ಕೆ ಬರಂಗಿಲ್ರಿ. MLA MP ನಿಮಗೆ ಸರ್ಕಾರ ನೌಕರಿ ಹಚ್ಚಂಗಿಲ್ಲ, ಅವ ಸರ್ಕಾರ ನೌಕರಿ ನಿಮಗೆ ಹಚ್ಚಿದಂತಂದ್ರೆ ನಾಳೆ ಅವ್ರ ಮತ್ತೆ ನೀವೇ ಕೇಳಂಗಿಲ್ರಿ. ಈ ಸುಖಕ್ಕೆ ಅವ ಯಾಕೆ ಮಾಡಿಸ್ತಾನ್ರಿ? ಸೊ ಚಲೋ ಓದ್ರಿ, ಚಲೋ ಪರ್ಸೆಂಟೇಜ್ ತೆಗೀರಿ. ಎಲ್ಲರ ಔಟ್ ಆಫ್ ಕೆಲ್ಸಕ್ಕೆ ಹೋದ್ರಿ ಅಂದ್ರೆ ಒಳ್ಳೆ ಮರ್ಯಾದೆ ಜೊತೆಗೆ ಒಳ್ಳೆ ಸ್ಯಾಲ್ರಿನೂ ಸಿಗ್ತೈತಿ. ಸೊ ಅದ್ರ ಕಡೆ ಗಮನ ಕೊಡ್ರಿ, ಈ MLA MP ಕಡೆ ಕೊಡಬೇಡ್ರಿ. ಅವರೆಲ್ಲ ಕೈ ಕೊಡೋ ಜಾತಿ ಅವರು. ಕೈ ಕೊಡೋ ಜಾತಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ನಮಗ್ ಮೊದ್ಲೇ ಶುಗರು, ಜೊತೆ ನಿಮ್ ಸ್ವೀಟ್ ಬೇರೆನಾ? ಸರಿ ಇಡಿ. ಏನ್ನ? ಥೂ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಂದು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ.